ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ತುಂಬ ವಿಶೇಷವಾದ ರೆಸಿಪಿ ಏನಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ. ಅದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಅಂತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಕ್ಯಾರೆಟ್ ಸ್ಮೂತಿ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅದು ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ನಾನು 3 ಕ್ಯಾರೆಟನ್ನು ತೆಗೆದಿಟ್ಕೊಂಡಿದ್ದೀನಿ. ಅದರ ಸಿಪ್ಪೆನೆಲ್ಲ ಚೆನ್ನಾಗಿ ತೆಗಿಬೇಕು. ಹಾಗೆ ಒಂದು ಬಾಳೆಹಣ್ಣು, ಒಂದು 4ರಿಂದ 5 ಬಾದಾಮಿ, ಒಂದು 4ರಿಂದ 5 ಡೇಟ್ಸನ್ನು ಕೂಡ ತೊಗೊಂಡಿದ್ದೀನಿ. ಈಗ ಈ ಕ್ಯಾರೆಟಿನ ಸಿಪ್ಪೆಯನ್ನೆಲ್ಲ ಈ ಥರ ತೆಗಿಯೋಣ. ಇದು ಸಿಪ್ಪೆ ತೆಗೆದಿದ ನಂತರ ಸಣ್ಣ ಸಣ್ಣ ಪೀಸ್ಗಳಾಗಿ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ಥರ ಕಟ್ ಮಾಡಿಕೊಂಡು ಈಗ ಇದನ್ನು ಬೇಯಿಸ್ಕೋಬೇಕು. ಅದಕ್ಕಾಗಿ ನಾನೀಗ ಒಂದು ಪಾತ್ರೆ ಸ್ಟವ್ ಮೇಲಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬಿಸಿಗಿಟ್ಟಿದ್ದೆ. ನೀರು ಸ್ವಲ್ಪ ಬಿಸಿಯಾಗಿತ್ತು. ಈಗ ಕಟ್ ಮಾಡಿ ಇಟ್ಕೊಂಡಂಥ ಕ್ಯಾರೆಟನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಓಕೆ, ಈಗ ಕ್ಯಾರೆಟ್ ಬೆಂದಿದೆ. ಈಗ ಈ ನೀರಿಂದ ಈ ಕ್ಯಾರೆಟನ್ನು ಸೋಸಿ ತಗೊಳ್ಳೋಣ. ಓಕೆ, ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಮಿಕ್ಸಿ ಜಾರಿಗೆ ಬೇಯಿಸಿಟ್ಟಂಥ ಕ್ಯಾರೆಟನ್ನು ಹಾಕಿದ್ದಾಯಿತು. ಈಗ ಇದಕ್ಕೆ 4ರಿಂದ 5 ಬಾದಾಮಿ, ಆ ಡೇಟ್ಸನ್ನು ಮತ್ತು ನಾನು ಎತ್ತಿಟ್ಕೊಂಡಂತಹ ಬಾಳೆಹಣ್ಣನ್ನು ಕೂಡ ಸೇರಿಸ್ಕೊಳ್ಳೋಣ. ನಿಮಗೆ ಬೇಕಿದ್ರೆ ಸಕ್ಕರೆಯನ್ನು ಹಾಕ್ಬೋದು, ಇಲ್ಲ ಸಕ್ಕರೆ ಸ್ಕಿಪ್ ಕೂಡ ಮಾಡ್ಬೋದು. ಹೆಲ್ದಿಯಾಗಿ ಕುಡಿಬೇಕು ಅಂದರೆ ಸಕ್ಕರೆ ಇಲ್ದಿದ್ರೂ ನಡೆಯುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಲೀಟ್ರಷ್ಟು ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಿಷ್ಟನ್ನು ಸೇರಿಸ್ಕೊಂಡಿದ್ದ ನಂತರ ಮಿಕ್ಸಿ ಜಾರದ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ಗ್ರೈನ್ ಆಯ್ತಿದ್ದು. ಈಗ ಲೋಟಕ್ಕೆ ಹಾಕುವಂತಹ ಸಮಯ. ಇಷ್ಟೇ, ತುಂಬ ಸಿಂಪಲ್ ಜ್ಯೂಸ್ ಇದು. ಸಖತ್ ಟೇಸ್ಟಿ ಕೂಡ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗಿಷ್ಟ ಆದರೆ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.